ಓಕೆ, ಇಶ್ಯೂಸ್ ಅಂಡ್ ಕನ್ಸರ್ನ್ಸ್ ರಿಲೇಟೆಡ್ ಟು ಐಸಿಟಿ ಗೆ ಸಂಬಂಧಿಸಿದಂತಹ ವಿವಾದಿತ ಸಂಗತಿಗಳು ಮತ್ತು ಸಂಬಂಧಗಳು ಅಂತ ಹೇಳ್ಬೋದು. ಕೆಲವೊಂದು ಬೇರೆ ಬೇರೆ ಟರ್ಮ್ಸ್ ಗಳನ್ನು ಯೂಸ್ ಮಾಡ್ತಾರೆ. ಐಸಿಟಿಗೆ ಸಂಬಂಧಿಸಿದಂತಹ ವಿದ್ಯಮಾನ ಅನ್ಬೋದು, ಐಸಿಟಿಯ ಸಮಸ್ಯೆಗಳು ಅಂತ ಹೇಳ್ಬೋದು, ಮತ್ತು ಐಸಿಟಿಗೆ ಸಂಬಂಧಿಸಿದಂತಹ ಕನ್ಸರ್ನ್ ಅಂದ್ರೆ ಐಸಿಟಿಗೆ ಸಂಬಂಧಿಸಿದಂತಹ ಜವಾಬ್ದಾರಿಗಳು ಅಂತ ಹೇಳ್ಬೋದು. ಮತ್ತೆ ಐಸಿಟಿಗೆ ಬೆನಿಫಿಟ್ಸು ಸಹ ಹೇಳ್ಬೋದು, ಅದ್ರ ಬಂದಂತಹ ಲಾಭಗಳು ಅಂತೂ ಸಹ ಹೇಳ್ಬೋದು. ನಿಮ್ಮ ಕಳೆದ BEd ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ದೇರ್ ಇಸ್ ನೋ ಪ್ರಾಬ್ಲಮ್. ಟರ್ಮ್ ಈಸ್ clear issues and concerns related to ICT, whereas for the Kannada medium student they will here so many examiners they will use the different terms for issues and concerns. ಈ issue ಮತ್ತು concerns ಗೆ ಕನ್ನಡ ಮಾಧ್ಯಮದಲ್ಲಿ ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ. ಈಗ ಇಶ್ಯೂಗೆ ಸಮಸ್ಯೆಗಳಂತೂ ಕೆಲವೊಬ್ರು ಬಳಸಬಹುದು, ವಿವಾದಿತ ಸಂಗತಿಗಳು ಅಂತ ಹೇಳ್ಬೋದು, ವಿದ್ಯಮಾನಗಳು ಅಂತ ಹೇಳ್ಬೋದು. ಕೆಲವು ನೋಟ್ ಮಾಡ್ಕೊಡ್ರಿ, ನಿಮಗೆ ಮತ್ತೆ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸರಿಯಾಗಿ ಬರೆಯಕ್ಕಾಗಲ್ಲ. ಇಶ್ಯೂ ಅಂತಂದ್ರೆ ಸಮಸ್ಯೆ ಅಂತ ಅರ್ಥ ಆಗ್ಬೋದು, ವಿದ್ಯಮಾನಗಳಂತ ಅರ್ಥ ಆಗ್ಬೋದು, ಆಮೇಲೆ ಇಶ್ಯೂ ಅಂತಂದ್ರೆ ವಿವಾದಿತ ಸಂಗತಿಗಳು ಅಂತ ಸಹ ಅರ್ಥ ಆಗ್ತದೆ. ಇನ್ ಕನ್ಸರ್ನ್ಸ್ ಅಂತಂದ್ರೆ ಜವಾಬ್ದಾರಿಗಳು ಅಂತ ಅರ್ಥ ಆಗ್ತದೆ, ಮತ್ತು ಅದರ ಲಾಭಗಳಂತನೂ ಅರ್ಥ ಆಗ್ತದೆ. ಆಮೇಲೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಬಂಧ ಅಂತ ಕೊಟ್ಟಿದ್ದಾರೆ, ಕನ್ಸರ್ನ್ಗೆ ಸಂಬಂಧ ಅಂತನೂ ಸಹ ಅರ್ಥ. ಇಲ್ಲಿ ನೀವು ಕನ್ಸರ್ನ್ ಅಂದ್ರೆ ಜವಾಬ್ದಾರಿ, ಸಂಬಂಧ ಅಂತ ಹೇಳಿ ಅರ್ಥ ಮಾಡ್ಕೊಡ್ರಿ. Issues and concerns related to ICT. Is it my sound is audible, students? Yes, ma'am. Yes, ma'am. Okay. ಇದ್ರಲ್ಲಿ ಯಾಕೋ ಶೇರ್ ಆಗ್ತಾ ಇಲ್ಲ, 1 minute. Concerns related to ICT, quick access to information. ಅಂದ್ರೆ ನೀವು ಏನ್ ಮಾಡ್ಬೋದು, ಮಾಹಿತಿಯನ್ನ ವೇಗವಾಗಿ, ಅತಿ ವೇಗವಾಗಿ ಪಡೆಯಬಹುದು. ಕ್ವಿಕ್ access to information. ಮಾಹಿತಿ ಏನಿದೆ ಅಂತಂದ್ರೆ, ಈಗ ನೀವು ಅತಿ ವೇಗವಾಗಿ, ಈಗ ನೀವು ಒಂದು ಜಸ್ಟ್ ಇನ್ಸ್ಟಂಟ್ ಮೆಸೇಜ್ ಕಳಿಸ್ತೀರಿ, ಮೆಸೇಜ್ ಫಾಸ್ಟ್ ಆಗಿ ಹೋಗ್ತದೆ. ಬೇಕಾದ್ರೆ ನೀವು ಎನಿ ಲೊಕೇಶನ್ ಇರ್ಬೋದು, ಯಾವುದೋ ಒಂದು ಡಿಫ್ರೆಂಟ್ ಬೇರೆ ಬೇರೆ ಪ್ರದೇಶದಲ್ಲಿರುವಂತಹ ಜನರನ್ನು ಸಹ ನೀವೇನ್ ಮಾಡ್ತೀರಿ, ವೇಗವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ, ಅವ್ರಿಗೆ ಮಾಹಿತಿನೂ ಸಹ ನೀವು ತಿಳಿಸ್ತೀರಿ. ಅದನ್ನ ಏನಂತ ಹೇಳ್ಬೋದು, ಕ್ವಿಕ್ access to information. Then easy availability of updated data. ಈಗೆಲ್ಲ ನೆಟ್ ಅಲ್ಲಿ ಏನಾಗಿರ್ತದೆ, ಮಾಹಿತಿ ಅಪ್ಡೇಟ್ ಆಗಿರ್ತದೆ. ಇವತ್ತೊಂದು ಮಾಹಿತಿ ಹಾಕಿದ್ರೆ ಇನ್ನೊಂದು ಮಾಹಿತಿಗಳನ್ನ ಏನ್ ಮಾಡಿರ್ತಾರೆ, ಅಪ್ಡೇಟ್ ಮಾಡಿರ್ತಾರೆ. ಅಂತಂದ್ರೆ ಯಾವುದು ಈಗ ಫ್ಲಾಶ್ ನ್ಯೂಸ್ ಇರ್ತದೆ, ಬ್ರೇಕಿಂಗ್ ನ್ಯೂಸ್ ಇರ್ತದೆ, ಅದನ್ನೇನಾಗಿರ್ತದೆ, ಮಾಹಿತಿಗಳನ್ನ ಅಪ್ಡೇಟ್ ಮಾಡಿರ್ತಾರೆ. ಸೊ ಈಸಿಲಿ ಅವೈಲೇಬಿಲಿಟಿ ಆಫ್ ಅಪ್ಡೇಟೆಡ್ ಡೇಟಾ. ದೆನ್ ಕನೆಕ್ಟಿಂಗ್ ಜಿಯೋಗ್ರಫಿಕಲಿ ಡಿಸ್ಪೆಸ್ಡ್ ರೀಜನ್ಸ್ ಅಂತಂದ್ರೆ, ಈಗಾಗಲೇ ಬೇರೆ ಬೇರೆ ಜಾಗದಲ್ಲಿರುವಂತಹ ಜನರನ್ನು ಸಹ ನಾವು ಕನೆಕ್ಟ್ ಮಾಡ್ಬೋದು. ನೀವು ಗ್ರೂಪ್ ಕಾಲ್ ಮಾಡ್ಬೋದು, ಅಥವಾ ವಿಡಿಯೋ ಕಾಲ್ ಮಾಡ್ತೀರಿ, ನೀವು ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತೀರಿ. ಆದ್ರೆ ಮೀಡಿಯಾ ಮುಖಾಂತರ ನಾವೇನ್ ಮಾಡ್ಬೋದು, ಬೇರೆ ಬೇರೆ ಜನರನ್ನು ಸಹ ತಲುಪಬಹುದು. ಅದೇ ಏನ್ ಹೇಳ್ಬೋದು, ಕನೆಕ್ಟಿಂಗ್ ಜಿಯೋಗ್ರಫಿಕಲಿ ಡಿಸ್ಪೆಸ್ಡ್ ರೀಜನ್ಸ್ ಅಂತ ಹೇಳ್ಬೋದು. ದೆನ್ ಕ್ಯಾಟರಿಂಗ್ ಟು ದ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತಂದ್ರೆ, ಎಲ್ಲ ವಿದ್ಯಾರ್ಥಿಗಳನ್ನ, ವೈವಿಧ್ಯಮಯವಾದಂತ ವಿದ್ಯಾರ್ಥಿಗಳ ಅವಶ್ಯಕತೆಗಳು ಇರ್ತವೆ. ಈ ಕೆಲವು ವಿದ್ಯಾರ್ಥಿಗಳು ಎದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತಂದ್ರೆ, ಕೆಲವೊಂದು ಕೇಳೋ ಮುಖಾಂತರ ಕಲಿತಾರೆ, ಕೆಲವರು ನೋಡೋ ಮುಖಾಂತರ ಕಲಿತಾರೆ, ಕೆಲವರು ಬರೆಯೋ ಮುಖಾಂತರ ಕಲಿಯೋರು ಇರ್ತಾರೆ, ಕೆಲವರು ನೋಡಿ ಕೇಳಿ ಎರಡೂ ರೀತಿಯ ಮುಖಾಂತರ ಕಲಿಯೋ ವಿದ್ಯಾರ್ಥಿಗಳ ಇರ್ತಾರೆ. ಅವ್ರನ್ನೆಲ್ಲರನ್ನೂ ಅವರ ಡಿಮಾಂಡ್ಸ್ ಗಳು ಏನಿರ್ತದೆ, ಆ ಡಿಮಾಂಡ್ಸ್ ಗಳನ್ನ ಫುಲ್ಫಿಲ್ ಯಾವ್ದು ಮಾಡ್ತದೆ ಅಂತಂದ್ರೆ ICT ಮಾಡ್ತದೆ. ಕ್ಯಾಟರಿಂಗ್ ಟು ದ ಇಂಡಿವಿಜುವಲ್ ಡಿಫರೆನ್ಸಸ್, ಅವರ ವೈವಿಧ್ಯಮಯವಾದಂತಹ ಅವಶ್ಯಕತೆಗಳನ್ನ ಗಮನಿಸ್ತದೆ ಯಾವುದು, ICT. ಈಗ ಹೇಳ್ತಾ ಇರೋದು ಯಾವ್ದು ಅಂದ್ರೆ ಕನ್ಸರ್ನ್ಸ್ ರಿಲೇಟೆಡ್ ಟು ICT ಅಂತಂದ್ರೆ, ICTಯ ಜವಾಬ್ದಾರಿಗಳು, ICTಯ ಮಹತ್ವ ಅಂತನೂ ಹೇಳ್ಬೋದು, ಏನೇನು ನಮಗೆ ಅದರಿಂದ ಲಾಭ ಇದೆ ಅಂತ ಹೇಳ್ಬೋದು. ದೆನ್ ಇ ಲರ್ನಿಂಗ್ ಮೀನ್ಸ್ by using the e-gadgets
ಆರ್ ಈ equipments ಇಂದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ಏನನ್ನ ಬಳಸ್ತೀವಿ ಅಂತಂದ್ರೆ ಈ ಉಪಕರಣಗಳನ್ನ ಬಳಸಿ ನಾವು ಏನ್ ಮಾಡ್ತೀವಿ, ಬೋಧನಾ ಕಲಿಕಾ ವ್ಯವಸ್ಥೆಯನ್ನ ಪರಿಣಾಮಕಾರಿಯಾಗಿ ಗೊಳಿಸ್ತೀವಿ. ಅದು ಏನ್ ಹೇಳ್ಬೋದು, ಈ ಕಲಿಕೆ ಅಂತ ಹೇಳ್ಬೋದು. ಈಗ ನಾವು LCD ಪ್ರೊಜೆಕ್ಟರ್ಸ್ ಬಳಸ್ತೀವಿ, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಬೋದು, ಆಮೇಲೆ ಕೆಲವೊಂದು ಸ್ಲೈಡ್ ಪ್ರೊಜೆಕ್ಟರ್ ಸಾಕ್ಷ್ಯ ಚಿತ್ರಗಳನ್ನ ತೋರಿಸ್ತೀವಿ, ಡಾಕ್ಯುಮೆಂಟರೀಸ್ ತೋರಿಸ್ತೀವಿ, ಫಿಲ್ಮ್ ತೋರಿಸ್ತೀವಿ, ಎಲ್ಲ ಅದನ್ನೇನು ಹೇಳ್ಬೋದು ಆನ್ಲೈನ್ ಲರ್ನಿಂಗ್ ಹೇಳ್ತೀವಿ. ಕೆಲವು CD ಯೂಸ್ ಮಾಡ್ತೀವಿ, DVD ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಏನು ಅದರಲ್ಲಿ ಬರ್ತಂತ ಈ ಲರ್ನಿಂಗ್ ಅಂತ ಹೇಳ್ಬೋದು. ದೆನ್ ಎನ್ಹಾನ್ಸ್ಡ್ ಮೋಡ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಸಂವಹನ ಇವತ್ತೇನಾಗ್ತಾ ಇದೆ, ಅತಿ ಸರಳ ಆಗ್ತಾ ಇದೆ. ನಾವು ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀವಿ, ಕಾಲ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಇಮೇಲ್ ಮಾಡ್ತೀವಿ, ಕೆಲವೊಂದು ಸೋಷಿಯಲ್ ನೆಟ್ವರ್ಕ್ಸ್ ಇದೆ. ಆ ಸೋಷಿಯಲ್ ನೆಟ್ವರ್ಕ್ಗಳ ಮುಖಾಂತರ ನಾವೇನ್ ಮಾಡ್ತೀವಿ, ನಮ್ಮ ಕಮ್ಯುನಿಕೇಶನ್ ಅಂದ್ರೆ ಸಂವಹನ ಇಟ್ ಇಸ್ ವೆರಿ ಈಸಿ ನೌ ಡೇಸ್. ಅತಿ ಸರಳ ಅಂತ ಹೇಳ್ಬೋದು, ಇಟ್ ಇಸ್ ವೆರಿ ಕ್ವಿಕ್ ಮತ್ತು ಅತಿ ಶೀಘ್ರದಲ್ಲಿ ನಾವೇನ್ ಮಾಡ್ಬೋದು, ಕಮ್ಯುನಿಕೇಶನ್ ಅನ್ನ ಮಾಡ್ಬೋದು. ಎದ್ರ ಮುಖಾಂತರ ಮಾಡ್ತೀವಿ, ಸೋಷಿಯಲ್ ನೆಟ್ವರ್ಕ್ಸ್ ಇದೆ ಇವತ್ತು, ಆಮೇಲೆ ಫೋನ್ ಯೂಸ್ ಮಾಡ್ತೀರಿ, ವಿಡಿಯೋ ಕಾಲ್ ಮಾಡ್ತೀರಿ, ಮೆಸೇಜಸ್ ಮಾಡ್ತೀರಿ, ಇಮೇಲ್ ಮಾಡ್ತೀರಿ. ಇವೆಲ್ಲ ಏನು ಅಂತಂದ್ರೆ ಎನ್ಹಾನ್ಸ್ ಮೋಡ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ನೀವು ಸಂಪರ್ಕಿಸುವಂತ ಮಾಧ್ಯಮಗಳು ಇವತ್ತೇನಾಗಿದೆ ಅಂದ್ರೆ ಅತಿ ಹೆಚ್ಚಾಗಿವೆ ಮತ್ತು ಅತಿ ಶೀಘ್ರದಲ್ಲಿ ನೀವೇನ್ ಮಾಡ್ತೀರಿ, ಮಾಹಿತಿಗಳನ್ನ ಕಳಿಸ್ತೀರಿ. ದೆನ್ ಪೇಪರ್ಲೆಸ್ ಎಲಿಮಿನೇಟ್ ದ ಯೂಸೇಜ್ ಆಫ್ ಪೇಪರ್ ಅಂದ್ರೆ ಇವತ್ತು ನಾವು ಪೇಪರ್ಸ್ ಗಳನ್ನ ಬಳಸ್ತಾ ಇಲ್ಲ. ಪೇಪರ್ಗಳನ್ನ ಯಾಕೆ ಬಳಸ್ತಾ ಇಲ್ಲ ಅಂದ್ರೆ ಎಲ್ಲಾ ಯಾವ ಮಾಹಿತಿಗಳನ್ನ ಎದರಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ದೀವಿ ಅಂತಂದ್ರೆ ನೀವು ಸಾಫ್ಟ್ ಕಾಪಿಯಲ್ಲಿ ಇಟ್ಕೊಳ್ತೀವಿ. ಸಾಫ್ಟ್ ಕಾಪಿಯಲ್ಲಿ ಇಟ್ಕೊಂಡಾಗ ನಾವು ಜಾಸ್ತಿ ಪೇಪರ್ ಅನ್ನ ಹಾರ್ಡ್ ಬರಿತಾ ಇಲ್ಲ. ಇವತ್ತು ಬರೀಲಾರ್ದೇ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಪೇಪರ್ಗಳನ್ನು ಬಳಸ್ತಾ ಇಲ್ಲ. ಅದು ಏನಂತಂದ್ರೆ ಇಟ್ ಇಸ್ ಎ ಬೆನಿಫಿಟ್ ಆಫ್ ICT ಅಂತ ಹೇಳಿ, ಪೇಪರ್ಲೆಸ್ ಎನ್ವೈರನ್ಮೆಂಟ್. ಯಾಕಂದ್ರೆ ಎಲ್ಲ ನಾವ್ ಏನ್ ಮಾಡ್ತೀವಿ, ಸಾಫ್ಟ್ ಕಾಪಿ ಆಗಿ ನೀವು ಸಿಸ್ಟಮ್ ಅಲ್ಲಿ ಇಟ್ಕೊಳ್ತೀವಿ. ಪೇಪರ್ಲೆಸ್ ಎಲಿಮಿನೇಟ್ ದ ಯೂಸೇಜ್ ಆಫ್ ಪೇಪರ್ಗಳನ್ನ ಜಾಸ್ತಿ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಇದನ್ನ ಈಕೋ ಫ್ರೆಂಡ್ಲಿನು ಅಂತ ಹೇಳ್ಬೋದು. ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ, ಪರಿಸರವನ್ನ ಉಳಿಸ್ತಾ ಇದೀವಿ. ಈಗ ನಾವು ಪೇಪರ್ಸ್ ತಯಾರು ಮಾಡ್ಲಿಕ್ಕೆ ಏನ್ ಬೇಕು, ನಮ್ಗೆ ಕಟ್ಟಿಗೆ ಬೇಕಲ್ವಾ, ಕಟ್ಟಿಗೆನ ನಾವ್ ಏನ್ ಮಾಡ್ತಾ ಇದೀವಿ, ಅದನ್ನ ಉಳಿಸ್ತಾ ಇದೀವಿ ಅಂತಾನು ಸಹ ಹೇಳ್ಬೋದು. ದೆನ್ ಮಿನಿಮೈಸ್ ಕಾಸ್ಟ್ ಅಂಡ್ ಸೇವ್ ಟೈಮ್. ನೀವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕಡಿಮೆ ದರದಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಬಳಸ್ತಾ ಇದೀವಿ ಮತ್ತು ನಮ್ಮ ಸಮಯ ಉಳಿತಾಯ ಆಗ್ತದೆ. ಈಗ ನೀವು ಯಾರಿಗಾದ್ರೂ ಮಾಹಿತಿ ತಿಳಿಸ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಂತ ಏನಿಲ್ಲ, ನೀವು ಇಲ್ಲೇ ಕುತ್ಕೊಂಡು ಏನ್ ಮಾಡ್ತೀರಿ, ಅವ್ರಿಗೆ ಫೋನ್ ಮಾಡ್ತೀರಿ, ಮೆಸೇಜ್ ಕಳಿಸ್ತೀರಿ. ಇದರಿಂದ ಇಟ್ ಸೇವ್ಸ್ ದ ಟೈಮ್. ಅಂದ್ರೆ ಕಡಿಮೆ ಮೇಲೆ ನೀವು ಪಾಠ ಮಾಡುವಂತ ಸಂದರ್ಭದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಗಳನ್ನು ತಿಳಿಸ್ತೀರಿ. ಯಾಕಂದ್ರೆ ಬೈ ಯೂಸಿಂಗ್ ದ ICT ಯು ಕ್ಯಾನ್ ಡಿಸಿಮಿನೇಟ್ ದ ಮೋರ್ ಇನ್ಫಾರ್ಮೇಶನ್ ಟು ಸ್ಟೂಡೆಂಟ್ಸ್. ವಿದ್ಯಾರ್ಥಿಗೆ ಏನ್ ಹೇಳ್ತೀರಂದ್ರೆ ಹೆಚ್ಚು ಮಾಹಿತಿಗಳನ್ನ ಎದರಲ್ಲಿ ಕಡಿಮೆ ಟೈಮ್ ಅಲ್ಲಿ ನೀವೇನ್ ಮಾಡ್ತೀರಿ, ವಿದ್ಯಾರ್ಥಿಗಳನ್ನ ಹೇಳ್ತೀರಿ ಅಂತ ಹೇಳ್ಬೋದು. ನೆಕ್ಸ್ಟ್ ICT ಅಂಡ್ ಡಿಸ್ಟನ್ಸ್ ಲರ್ನಿಂಗ್ ಅಂದ್ರೆ ICT ಮತ್ತು ದೂರದರ್ಶನ ಅಂದ್ರೆ ಈಗ ವಿದ್ಯಾರ್ಥಿಗಳು ಕೆಲವೊಂದು ಡಿಸ್ಟನ್ಸ್ ಲರ್ನಿಂಗ್ ಮುಖಾಂತರ ಏನ್ ಮಾಡ್ತಾರೆ, ಶಿಕ್ಷಣವನ್ನ ಮುಗಿಸ್ಕೊಳ್ತಾರೆ. ಅವ್ರಿಗೂ ಯಾವ್ದು ಹೆಲ್ಪ್ ಆಗ್ತದೆ ಅಂತಂದ್ರೆ ICT. ಈಗ ಡಿಸ್ಟನ್ಸ್ ಲರ್ನಿಂಗ್ ನಿಂದ ಯಾರಾದ್ರೂ ಡಿಸ್ಟನ್ಸ್ ಲರ್ನಿಂಗ್ ಇಂದ ಕೋರ್ಸ್ ಮುಗಿಸಿದ್ದೀರಾ? ಡಿಸ್ಟನ್ಸ್ ಲರ್ನಿಂಗ್ ಯಾರಾದ್ರೂ ಕೋರ್ಸ್ ಮುಗಿಸಿದ್ರಿ? ದೂರ ಶಿಕ್ಷಣದಿಂದ PG ಮಾಡ್ಬೋದು, ಹೌದು, ಡಿಪ್ಲೊಮಾ ಕೋರ್ಸಸ್ ಮಾಡ್ಬೋದು. ಮಾಡಿದ್ರಿ? ಇಲ್ಲ ಮಾಡಿದ್ರೆ ಮಾಡಿಲ್ಲ. ಈಗ ಎಲ್ಲಾನು ನೀವು ಫಾರ್ಮಲ್, ಓಕೆ ನೋ ಪ್ರಾಬ್ಲಮ್. ಎಲ್ಲಾನು ನೀವು ಏನಾಗ್ತದೆ, ಫಾರ್ಮಲ್ ಎಜುಕೇಶನ್ ಅಲ್ಲಿ ಮುಗಿಸಕ್ಕಾಗಲ್ಲ. ನೀವೇನ್ ಮಾಡ್ಬೋದು ಅಂತಂದ್ರೆ ಡಿಸ್ಟನ್ಸ್ ಲರ್ನಿಂಗ್ ಅಂದ್ರೆ ಈಗ ಕೆಲವೊಂದು PGಗಳನ್ನ ಇಗ್ನೋದಿಂದ KSU ದಿಂದ ಏನ್ ಮಾಡ್ತಾರೆ, ಕೆಲವೊಂದು ಡಿಗ್ರಿಗಳನ್ನ ಮುಗಿಸ್ತಾರೆ ಡಿಸ್ಟನ್ಸ್ ಲರ್ನಿಂಗ್. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ಲಾಸಸ್ ಆನ್ಲೈನ್ ಮೋಡ್ ಅಲ್ಲಿ ಮಾಡ್ಬೋದು, ಅಥವಾ ಅವರ CD ಫಾರ್ಮ್ ಅಲ್ಲಿ ನಿಮ್ಗೆ ನೋಟ್ಸ್ ಕಳಿಸ್ಬೋದು, ಪ್ರಿಂಟೆಡ್ ನೋಟ್ಸ್ ಕಳಿಸ್ಬೋದು. ಅಂದ್ರೆ ಡಿಸ್ಟನ್ಸ್ ಲರ್ನಿಂಗ್ ಅಲ್ಲಿ ಯಾವ್ದು ಹೆಲ್ಪ್ ಆಗ್ತದೆ, ICT ಹೆಲ್ಪ್ ಆಗ್ತದೆ. ದೆನ್ ಮೊಬೈಲ್ ಲರ್ನಿಂಗ್. ಮೊಬೈಲ್ಸ್ ಈಗ ನೋಡ್ರಿ, ನಾ ಈಗ ಕ್ಲಾಸ್ ತಗೊಳ್ಬೇಕಾದ್ರೆ ನೀವು ಎಲ್ಲಿಂದ ಕಲಿತಾ ಇದ್ದೀರಂದ್ರೆ ಸೋ ಮೆನಿ ಸ್ಟೂಡೆಂಟ್ಸ್ ದೇ ಆರ್ ಯೂಸಿಂಗ್ ದ ಆಂಡ್ರಾಯ್ಡ್ ಮೊಬೈಲ್ಸ್ ಮುಖಾಂತರ ನೀವು ಸಾಕಷ್ಟು ವಿಷಯಗಳನ್ನ ಮಾಡ್ತೀರಿ. ಈ ಮೊಬೈಲ್ ಅಲ್ಲಿ ನೀವು ಏನ್ ಮಾಡ್ಬೋದು, ಇಮೇಲ್ ಮಾಡ್ಬೋದು, ಅಲ್ಲಿ ಸಾಕಷ್ಟು ಆ್ಯಪ್ಸ್ಗಳು ಇರ್ತದೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಸಾಕಷ್ಟು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇರ್ತವೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವೇನ್ ಮಾಡ್ತೀರಿ, ಬೇರೆ ಬೇರೆ ಪರ್ಪಸ್ಗಾಗಿ ಏನ್ ಮಾಡ್ತೀರಿ, ಉಪಯೋಗ ಮಾಡ್ತೀರಿ.
ಬ್ಲೆಂಡೆಡ್ ಲರ್ನಿಂಗ್ ಅಂತಂದ್ರೆ ಕನ್ನಡದಲ್ಲಿ ಮಿಶ್ರಣವಾದಂತಹ ಕಲಿಕೆ ಅಂತ ಹೇಳ್ತಾರೆ. ಕೆಲವೊಂದು ಟರ್ಮ್ಸ್ ಕೆಲವೊಂದ್ ಕಡೆ ಹದವಾದ ಕಲಿಕೆ ಅಂತಾರೆ. ನೀವು ಸಾಮಾನ್ಯವಾಗಿ ಆ ಟರ್ಮ್ಗಿಂತನೂ ಮಿಶ್ರಣ ಕಲಿಕೆ ಅಂತ ಇಟ್ಕೊಳ್ರಿ. ಬ್ಲೆಂಡೆಡ್ ಲರ್ನಿಂಗ್ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ದ ಬೋತ್ ಫಾರ್ಮ್ಸ್. ಹಿಯರ್ ಟ್ರೆಡಿಷನಲ್ ಲರ್ನಿಂಗ್ ಆಸ್ ವೆಲ್ ಆಸ್ ದ ಆನ್ಲೈನ್ ಲರ್ನಿಂಗ್ ಬೋತ್ ಆರ್ ಇನ್ಕ್ಲೂಡ್, ದಟ್ ಇಸ್ ದ ಬ್ಲೆಂಡೆಡ್ ಲರ್ನಿಂಗ್. ಅಂದ್ರೆ ಮಿಶ್ರಣ ಕಲಿಕೆ ಅಂದ್ರೆ ಏನಂತಂದ್ರೆ ಈ ಒಂದು ತರಗತಿಯ ಸನ್ನಿವೇಶ ಅಲ್ಲಿ ಶಿಕ್ಷಕರು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ. ಅವರು ಒಂದು ಯಾವುದಾದ್ರೂ ಆನ್ಲೈನ್ ಲರ್ನಿಂಗ್ ಇರುವಂತಹ ಮಾಹಿತಿಗಳನ್ನ ತಿಳಿಸಿರ್ತಾರೆ. ಅಂದ್ರೆ ಅಲ್ಲಿ ಅವರು ಈಗ ನಾನು ಪಾಠ ತಗೊಳ್ತೀನಿ ಅಂತ ತಿಳ್ಕೊರಿ, ಈಗ ಇದು ಆನ್ಲೈನ್, ದೇರ್ ಇಸ್ ನೋ ಫೇಸ್ ಟು ಫೇಸ್ ಇಂಟ್ರಾಕ್ಷನ್. ಅಂದ್ರೆ ಆಫ್ಲೈನ್ ಅಲ್ಲಿ ಬೇರೆ ಆಗ್ತದೆ, ಆನ್ಲೈನ್ ಅಲ್ಲಿ ಬೇರೆ ಆಗ್ತದೆ. ನಾ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ, ಆದ್ರೆ ಆಫ್ಲೈನ್ ಕಂಡೀಷನ್ಸ್ ಬೇರೆ ಆಗಿರ್ತದೆ, ಆನ್ಲೈನ್ ಕಂಡೀಷನ್ಸ್ಗಳು ಬೇರೆ ಆಗಿರ್ತದೆ. ಈಗ ಆಫ್ಲೈನ್ ಅಲ್ಲಿ ಇದ್ದಾಗ ಬ್ಲೆಂಡೆಡ್ ಲರ್ನಿಂಗ್ ಅಂದ್ರೆ ಏನು ಅಂತ, ಒಂದು ತರಗತಿಯ ಸನ್ನಿವೇಶ. ಆ ತರಗತಿಯ ಸನ್ನಿವೇಶದಲ್ಲಿ ಅಲ್ಲಿ ಶಿಕ್ಷಕರು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ. ಶಿಕ್ಷಕರು ಅಂದ್ರೆ ಅಲ್ಲಿ ಫೇಸ್ ಟು ಫೇಸ್ ರಿಲೇಶನ್ಶಿಪ್ ಇರ್ತದೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಶಿಕ್ಷಕರು ಅಲ್ಲಿ ಯಾವ್ದಾದ್ರು ಆನ್ಲೈನ್ ಮುಖಾಂತರ ಆನ್ಲೈನ್ ಅಥವಾ ಟೆಕ್ನಾಲಜಿಯನ್ನ ಬಳಸಿ ಏನ್ ಮಾಡೋದು, ಪಾಠವನ್ನ ಮಾಡ್ತಾ ಇರ್ತಾರೆ. ಅದನ್ನೇನಂತ ಕರಿತೀವಿ ನಾವು, ಬ್ಲೆಂಡೆಡ್ ಲರ್ನಿಂಗ್ ಅಂತ ಕರಿತೀವಿ. ಮಿಶ್ರಣವಾದಂತಹ ಕಲಿಕೆ ಅಂತ ಹೇಳ್ತೀವಿ. ದೆನ್ ಯೂನಿಫಾರ್ಮ್ ಕ್ವಾಲಿಟಿ ಅಂತಂದ್ರೆ ಎಲ್ಲರಿಗೂ ಸಮಾನವಾದಂತಹ ಗುಣಾತ್ಮಕತೆಯನ್ನ ನೀಡ್ತದೆ. ಅಂತಂದ್ರೆ ಈಗ ಪ್ರಸಾರ ಮಾಡ್ಬೇಕಾದ್ರೆ ಯಾವುದೇ ಪ್ರೋಗ್ರಾಮ್ಸ್ಗಳು, ಟೆಲಿವಿಷನ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಯಾವುದೇ ಪ್ರಿಂಟ್ ಮೀಡಿಯಾ ಇರ್ಬೋದು, ಇಟ್ ಗಿವ್ಸ್ ದ ಸೇಮ್ ಇನ್ಫಾರ್ಮೇಶನ್ ಟು ಆಲ್. ಯಾರಿಗೆ ಅಂತಂದ್ರೆ ಅವ್ರು ರಿಚ್ ಇದ್ದಾರೆ, ಅವ್ರು ಬೇರೆ ಮಾಹಿತಿ ಕೊಡೋಣ, ಇವ್ರು ಪೋರ್ ಇದ್ದಾರೆ, ಇವ್ರು ಬೇರೆ ಮಾಹಿತಿ ಕೊಡೋಣ ಅಂತಲ್ಲ. ಅಥವಾ ದೇ ಆರ್ ಸುಪೀರಿಯರ್, ದೀಸ್ ಆರ್ ಇನ್ಫೀರಿಯರ್ ಅಂತಲ್ಲ, ಅವರು ಮೇಲಿದ್ದಾರೆ, ಇವರು ಕೆಳಗಿದ್ದಾರೆ ಅಂತಲ್ಲ. ಎಲ್ಲರಿಗೂ ಸೇಮ್ ಏನ್ ಮಾಡ್ತದೆ, ಇಟ್ ವಿಲ್ ಬ್ರಾಡ್ಕಾಸ್ಟ್ ದ all information to everyone. Means that is uniform quality. ಅಂದ್ರೆ ಸಮಾನವಾಗಿ ಏನ್ ಮಾಡ್ತದೆ, ಮಾಹಿತಿಯನ್ನ ಪ್ರಸಾರ ಮಾಡ್ತದೆ. Then technology offers new learning techniques. ಇದೇನ್ ಮಾಡ್ತದೆ ಅಂತಂದ್ರೆ ತಂತ್ರಜ್ಞಾನ ಹೊಸ ಕಲಿಕಾ ವಿಧಾನಗಳನ್ನ ವಿದ್ಯಾರ್ಥಿಗೆ ತಿಳಿಸ್ಕೊಡ್ತದೆ. ಟೆಕ್ನಾಲಜಿ ಆಫರ್ಸ್ ನ್ಯೂ ಲರ್ನಿಂಗ್ ಟೆಕ್ನಿಕ್ಸ್ ಅಂತಂದ್ರೆ ಹೊಸ ವಿಧಾನಗಳು. ಈಗ ಸಾಕಷ್ಟು ಅಪ್ಲಿಕೇಶನ್ಸ್ ಇರ್ತವೆ, ಸಾಕಷ್ಟು ಆಪ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಡ್ತೀವಿ. ಈಗ ನಾವೀಗ ಆನ್ಲೈನ್ ತಗೊಳ್ತಾ ಇರೋದು ಸಾಕಷ್ಟು ಆಪ್ಸ್ ಇದೆ, ಝೂಮ್ ಆಪ್ಸ್ ಇದೆ, ಆಮೇಲೆ ಮೀಟ್ ಅಲ್ಲಿ ತಗೊಳ್ಬಹುದು. ಸಾಕಷ್ಟು ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಇದು ನ್ಯೂ ಲರ್ನಿಂಗ್ ಟೆಕ್ನಿಕ್ಸ್, ಹೊಸ ಕಲಿಕಾ ಮಾಧ್ಯಮಗಳು, ಬೋಧನಾ ಮಾಧ್ಯಮಗಳನ್ನ ನಾವು ನೋಡ್ತೀವಿ. ದೆನ್ ಕ್ಲಾಸ್ ರೂಮ್ ಆಪ್ಸ್, ಹೊಸ ಕ್ಲಾಸ್ ರೂಮ್ ಆಪ್ಸು ಇದೆ ಈಗ. ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪೇರೆಂಟ್ ಟೀಚರ್ ಆಪ್ ಅಂತಿದೆ. ಅಂದ್ರೆ ಪೇರೆಂಟ್ಸು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಿಗೆ ಅಂತಂದ್ರೆ ಟೀಚರ್, ಫಾರ್ ದ ವೆರೈಟಿ ರೀಸನ್ಸ್. ಸಾಕಷ್ಟು ಕೆಲವೊಂದು ಕಾರಣಗಳ ಮುಖಾಂತರ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ತಾ ಇರೋದು. ಕೆಲವೊಂದು ಆಪ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಟೀಚರ್ ಮತ್ತು ಪೇರೆಂಟ್ಸ್ ಏನ್ ಮಾಡ್ಬೋದು, ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಇದೊಂದು ಕ್ಲಾಸ್ ರೂಮ್ ಆಪ್ಸ್ ಗಳಲ್ಲಿ ಸಾಕಷ್ಟು ವೆರೈಟೀಸ್ ಇದೆ, ಅದು ಒಂದೇ ಅಂತನ ಅದು ಇದೆ. ಮತ್ತೆ ICT ಟೂಲ್ಸ್ ಇದೆ. ICT ಈಗ LCD ಪ್ರೊಜೆಕ್ಟರ್ಸ್ ಆಗಿರ್ಬೋದು, ಅವೆಲ್ಲ ಇನ್ನು ಮಾಹಿತಿ ಸಂವಹನದ ಒಂದು ಉಪಕರಣಗಳು ಅಂತ ಹೇಳ್ಬೋದು. ಅಂದ್ರೆ ಮಲ್ಟಿ ಸೆನ್ಸರಿ ಡೆಲಿವರಿ ಅಂತಂದ್ರೆ ವಿದ್ಯಾರ್ಥಿಗಳು ತಮ್ಮ ಬಹು ಇಂದ್ರಿಯಗಳನ್ನ ಏನ್ ಮಾಡ್ಕೊಳ್ತಾರೆ, ಬಳಸ್ಕೊಳ್ತಾರೆ ಕಲಿಯುವಂತಹ ಸಂದರ್ಭದಲ್ಲಿ. ಈಗ ವಿದ್ಯಾರ್ಥಿಗಳು, ನಾನೀಗ ಓರಲ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ, ಅದ್ರ ಬದಲಿ ನಾ ಯಾವ್ದಾದ್ರು ಒಂದು ವಿಡಿಯೋ ತೋರಿಸಿದೆ ಅಥವಾ ಯಾವುದೋ ಒಂದು ನಿಮಗೆ ಡಾಕ್ಯುಮೆಂಟ್ರಿ ತೋರಿಸಿದೆ, ಫಿಲ್ಮ್ ತೋರಿಸಿದೆ ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ದೇ ವಿಲ್ ಯೂಸ್ ದೇರ್ ಆಲ್ ಮಲ್ಟಿ ಸೆನ್ಸರಿ ಆರ್ಗನ್ಸ್ ಟು ವಾಚ್ ದ ಇನ್ಫಾರ್ಮೇಶನ್. ಮಾಹಿತಿಯನ್ನ ನೋಡೋ ಸಲುವಾಗಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ತಮ್ಮ ಬಹು ಇಂದ್ರಿಯಗಳನ್ನ ಬಳಸ್ತಾರೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್, ಇಲ್ಲಿವರೆಗೆ ನಾ ಹೇಳಿದ್ದು ಯಾವುದು ಅಂತಂದ್ರೆ ಕನ್ಸರ್ನ್ಸ್ ರಿಲೇಟೆಡ್ ಟು ICT ಅಂತಂದ್ರೆ ICTಗೆ ಸಂಬಂಧಪಟ್ಟಂತಹ ಏನ್ ಹೇಳ್ಬೋದು, ಅದಕ್ಕೆ ವಿಚಾರಗಳು ಅವೆಲ್ಲ ಏನು ಅಂತಂದ್ರೆ ಜವಾಬ್ದಾರಿಗಳಂತ ಹೇಳ್ಬೋದು, ಸಂಬಂಧಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಇಶ್ಯೂಸ್ ರಿಲೇಟೆಡ್ ಟು ICT. ಈಗ ಇಶ್ಯೂಸ್ ಅಂತಂದ್ರೆ ಏನು, ಸಮಸ್ಯೆಗಳು. ಇಶ್ಯೂ ಅಂತಂದ್ರೆ ಸಮಸ್ಯೆ ಅಥವಾ ವಿವಾದಿತ ಸಂಗತಿಗಳು ಅಂತ ಹೇಳ್ಬೋದು. ಮತ್ತೆ ಇಶ್ಯೂಸ್ ಅನ್ಲಿಕ್ಕೆ ಮತ್ತೇನ್ ಹೇಳ್ತೀರಿ ನೀವು ಕನ್ನಡದಲ್ಲಿ? ಬೇರೆ ಪದ ಇದೆಯಾ? ಮತ್ತೆ ಸಮಸ್ಯೆ ಅಂತ ಹೇಳ್ಬೋದು, ವಿವಾದಿತ ಸಂಗತಿಗಳು ಅಂತ ಹೇಳ್ಬೋದು. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ವಿದ್ಯಮಾನಗಳು ಅಂತ ಕೊಟ್ಟಿದ್ದಾರೆ. ಆ ವಿದ್ಯಮಾನಗಳು ಅಂತಂದ್ರೆ ಅದಕ್ಕೆ ಸಮಸ್ಯೆಗಳಂತಾನೆ ಅರ್ಥ ಮಾಡ್ಕೊಳ್ಳಿ. ಜೋರ ಹೇಳಮ್ಮ. ಹೇಳಿ, ಕೇಳಿಸ್ತಾ ಇಲ್ಲ.
ತೊಂದರೆಗಳು ಅಂತ ಹೇಳ್ಬೋದು. ಇಶ್ಯೂಸ್ ಅಂತ ತೊಂದರೆಗಳು ಹೇಳಿ, ಸಮಸ್ಯೆಗಳು ಹೇಳ್ಬೋದು. ವಿವಾದಿತ ಸಂಗತಿಗಳು, ಆದ್ರೆ ನಿಮ್ಮಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ 2-3 ಬಾರಿ ಅದೇ ಕೊಟ್ಟಿದ್ದಾರೆ, ವಿವಾದಾತ್ಮಕ ಸಂಗತಿಗಳು. ಅದು ಅಂದ್ರೂ ಒಂದೇ, ಕನ್ನಡದಲ್ಲಿ 3-4 ಟರ್ಮ್ ತಗೊಳ್ರಿ. ವಿವಾದಾತ್ಮಕ ಸಂಗತಿಗಳು, ಸಮಸ್ಯೆಗಳು, ವಿದ್ಯಮಾನಗಳು ಎಲ್ಲ ಒಂದೇ. ಇಶ್ಯೂಸ್ ಅಂದ್ರೆ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಪ್ರಾಬ್ಲಮ್ಸ್ ರಿಲೇಟೆಡ್ ಟು ICT. ಫಸ್ಟ್ ಒನ್, ಲ್ಯಾಕ್ ಆಫ್ ಜೆನ್ಯೂನ್ ಸಾಫ್ಟ್ವೇರ್. ಎಲ್ಲ ಸಾಫ್ಟ್ವೇರ್ಗಳು ಏನಿರೋದಿಲ್ಲ ಅಂತಂದ್ರೆ ಅಥೆಂಟಿಕ್ ಆಗಿ ಇರೋದಿಲ್ಲ, ಲೀಗಲಿ ಇರೋದಿಲ್ಲ ಅಂತ ನಾವು ಹೇಳ್ಬೋದು. ಕೆಲವೊಂದು ಸಾಫ್ಟ್ವೇರ್ಸ್ಗಳಲ್ಲಿ ಏನಿರ್ತದೆ, ತೊಂದರೆಗಳಿರ್ತದೆ. ಅಥವಾ ಯಾವುದೇ ಸಾಫ್ಟ್ವೇರ್ ಕೆಲವೊಂದು ಅದರಲ್ಲಿ ಮಾಹಿತಿ ಯಾವ್ದಾದ್ರು ಬ್ಯಾರಿಯರ್ಸ್ ಇರ್ಬೋದು, ಅದನ್ನೇನ್ ಹೇಳ್ಬೋದು, ಲ್ಯಾಕ್ ಆಫ್ ಜೆನ್ಯೂನ್ ಸಾಫ್ಟ್ವೇರ್ಸ್ ಅಂತ ಹೇಳ್ಬೋದು. ದೆನ್ ಲೋ ಸ್ಪೀಡ್ ಇಂಟರ್ನೆಟ್, ಅಂತರ ಜಾಲದಲ್ಲಿ ಏನು ಸ್ಲೋ ಸ್ಪೀಡ್ ಅಂದ್ರೆ ಕಡಿಮೆ, ಕೆಲವೊಮ್ಮೆ ತಿರುಗ್ತಾ ಇರ್ತದೆ ನೋಡೋದು ರೌಂಡ್. ಈ ರೀತಿ ಏನಾಗ್ತಿರ್ತದೆ, ನಾವು ಎಕ್ಸೆಸ್ ಆಗುದಿಲ್ಲ, ಮಾಹಿತಿಗಳು ಏನಾಗುದಿಲ್ಲ ನಮಗೆ ಬೇಗನೆ ಸಿಗುವುದಿಲ್ಲ. ಅಂದ್ರೆ ಇಂಟರ್ನೆಟ್ ಏನಾಗಿದೆ, ಸ್ಲೋ ಆಗಿರ್ತದೆ, ಲೋ ಸ್ಪೀಡ್ ಆಫ್ ಇಂಟರ್ನೆಟ್. ದೆನ್ ಲ್ಯಾಕ್ ಆಫ್ ಮೋಟಿವೇಶನ್ ಫ್ರಮ್ ಟೀಚರ್ ಅಂಡ್ ಸ್ಟೂಡೆಂಟ್ ಸೈಡ್ ಟು ಯೂಸ್ ICT. ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾರ. ಈಗ ಟೀಚರ್ಸ್ ಕೆಲವೊಂದು ಬಾರಿ ಏನ್ ಮಾಡೋದಿಲ್ಲ, ಇಂಟ್ರೆಸ್ಟ್ ತೋರಿಸೋದಿಲ್ಲ. ದೇರ್ ಈಸ್ ಲ್ಯಾಕ್ ಆಫ್ ಮೋಟಿವೇಶನ್ ಫ್ರಮ್ ಬೋತ್ ಸೈಡ್, ಬೋತ್ ಟೀಚರ್ ಆಸ್ ವೆಲ್ ಆಸ್ ದ ಸ್ಟೂಡೆಂಟ್ ಟು ಯೂಸ್ ದ ICT ಬಳಸುವಲ್ಲಿ ಶಿಕ್ಷಕರು ಕೆಲವೊಮ್ಮೆ ಏನ್ ಮಾಡೋದಿಲ್ಲ, ಇಂಟ್ರೆಸ್ಟ್ ಅನ್ನು ತೋರಿಸೋದಿಲ್ಲ. ಅದೇ ರೀತಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಇಂಟ್ರೆಸ್ಟ್ ಅನ್ನ ಅವರು ಸಹ ತೋರಿಸೋದಿಲ್ಲ. ದೆನ್ ಲ್ಯಾಕ್ ಆಫ್ ಪ್ರಾಪರ್ ಟ್ರೈನಿಂಗ್ ಸ್ಕಿಲ್ಸ್. ಈಗ ಟೀಚರ್ಸ್ ಇದನ್ನ ಯಾವ್ದಾದ್ರು ಈಗ ಆನ್ಲೈನ್ ಕ್ಲಾಸ್ ತಗೊಳ್ಬೇಕು, ಅಥವಾ ಏನಾದ್ರೂ ಬೇರೆ ಆಪ್ಸ್ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಅಂತ ಯೂಸ್ ಮಾಡ್ಬೇಕು ಅಂದ್ರೆ ದೇ ನೀಡ್ ದ ಸಮ್ ಟ್ರೈನಿಂಗ್ ಫ್ರಮ್ ದ ಎಕ್ಸ್ಪರ್ಟ್ಸ್. ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರಿಂದ ಸ್ವಲ್ಪ ತರಬೇತಿ ಅವಶ್ಯಕತೆ ಇರ್ತದೆ. ಯಾಕಂತಂದ್ರೆ ಟೆಕ್ನಾಲಜಿ ಏನಂದ್ರೆ ಡೇ ಬೈ ಇಟ್ ಈಸ್ ಡೆವಲಪಿಂಗ್. ಇದು ಏನಾಗ್ತದೆ, ಇದೇ ರೀತಿ ಇಲ್ಲ, ನಿಂತ ನೀರಲ್ಲ. ಇದು ಏನಾಗ್ತದೆ, ದಿನದಿಂದ ದಿನ ಏನಾಗ್ತದೆ, ಬೆಳವಣಿಗೆ ಹೊಂದುವಂತಹ, ಅಭಿವೃದ್ಧಿ ಹೊಂದುವಂತಹ ಇರೋದ್ರಿಂದ ಹೊಸದು ಇವತ್ತು ಬಂದಿದ್ದು ನಮಗೂ ಗೊತ್ತಿರೋದಿಲ್ಲ, ಯಾವುದೋ ಹೊಸದು ಬಂದಿರ್ತದೆ, ಅದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಅದು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಏನ್ ಬೇಕಾಗ್ತದೆ, ಸ್ವಲ್ಪ ಟ್ರೈನಿಂಗ್ ಬೇಕಾಗ್ತದೆ, ತರಬೇತಿ ಅವಶ್ಯಕತೆ ಇರ್ತದೆ. ಸಾಕಷ್ಟು ಏನಾಗೋದಿಲ್ಲ, ಕಡೆ ತರಬೇತಿಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಮತ್ತೆ ಕೆಲವು ಶಿಕ್ಷಕರು ಇಂಟ್ರೆಸ್ಟ್ ತೋರಿಸೋದಿಲ್ಲ, ವಿದ್ಯಾರ್ಥಿಗಳಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಇದೆಲ್ಲ ಏನು ಅಂತಂದ್ರೆ ತರಬೇತಿಯ ಕೊರತೆಯಿಂದಲೂ ಒಂದು ಹೇಳ್ಬೋದು, ಲ್ಯಾಕ್ ಆಫ್ ಟ್ರೈನಿಂಗ್ ಸ್ಕಿಲ್ಸ್. ಟ್ರೈನಿಂಗ್ ಬೇಕೋ ಬೇಡೋ ಯೂಸ್ ಮಾಡ್ಲಿಕ್ಕೆ, ನೀವ್ ಹೇಳ್ರಿ. ಬೇಕಲ್ವಾ? ಸರಿ. ಟ್ರೈನಿಂಗ್ ಈಗ ಇರ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡಂಗಿಲ್ಲ, ಇಫೆಕ್ಟಿವ್ಲಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೆನ್ ಅನ್ಅವೈಲೇಬಿಲಿಟಿ ಆಫ್ ಲೇಟೆಸ್ಟ್ ICT ಇಕ್ವಿಪ್ಮೆಂಟ್ಸ್. ಈಗ ನೋಡ್ರಿ, ಡೇ ಬೈ ಡೇ ಏನಾಗ್ತಾ ಇರ್ತದೆ, ಸೋ ಮೆನಿ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ಆರ್ ಕಮಿಂಗ್. ಈಗ ಹೊಸ ಬರ್ತಾ ಇದೆ. ಈಗ ನಿಮ್ಮ ಮನೆಯಲ್ಲಿ ಓಲ್ಡ್ ಟೆಲಿವಿಷನ್ ಇರ್ಬೋದು, ಈಗ ಒಂದು ಫ್ಲಾಟ್ ಟೆಲಿವಿಷನ್ಸ್ ಬಂದು ಬಹಳ ದಿನ ಆಯ್ತು. ಹಂಗೆ ಏನಾಗ್ತಿರ್ತದೆ, ಹೊಸ ಏನ್ ಬರ್ತಾ ಇರ್ತವೆ, ಇಕ್ವಿಪ್ಮೆಂಟ್ಸ್ ಬರ್ತಾ ಇರ್ತವೆ. ಅದೆಲ್ಲ ಎಲ್ಲರೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಅನ್ಅವೈಲೇಬಿಲಿಟಿ ಇರ್ತದೆ, ಪಾಸಿಬಲ್ ಇರ್ತದೆ, ಆದ್ರೆ ತಗೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಅನ್ಅವೈಲೇಬಿಲಿಟಿ ಆಫ್ ಲೇಟೆಸ್ಟ್ ICT ಇಕ್ವಿಪ್ಮೆಂಟ್ಸ್. ಹೊಸ ಉಪಕರಣಗಳನ್ನ ತಗೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಲೇಟೆಸ್ಟ್ ಈಗಿರುವಂತಹ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಗಳನ್ನ ತಗೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ದೆನ್ ಲ್ಯಾಕ್ ಆಫ್ ಎಕ್ಸ್ಪರ್ಟ್ ಟೆಕ್ನಿಕಲ್ ಸ್ಟಾಫ್. ಕೆಲವೊಮ್ಮೆ ತಂತ್ರಜ್ಞರು, ಈಗ ನಾವು ಕ್ಲಾಸ್ಗಳನ್ನ ಕೆಲವೊಂದು ಬಾರಿ ನಾವು ಎಲ್ಲಾ ಟೆಕ್ನಿಕಲ್ ಮಾಹಿತಿ ಇರೋದಿಲ್ಲ. ಟೆಕ್ನಿಕಲ್ ಇದನ್ನ ಯಾವ ರೀತಿ ಟೆಕ್ನಿಷಿಯನ್ಸ್ ಗಳನ್ನ, ಈಗ ಯಾವುದೋ ಒಂದು ರಿಪೇರಿ ಬಂತು ಅಥವಾ ಏನೋ ಆಯ್ತು ಅಂತಂದ್ರೆ ಎಲ್ಲಾ ಮಾಹಿತಿಗಳು ಶಿಕ್ಷಕರು ಇರೋದಿಲ್ಲ. ಅವಾಗ ಏನಾಗಿರ್ತದೆ, ಒಂದು ಟು ಮೇಂಟೈನ್ ದ gadgets or equipment, some technicians are needed. ಇಲ್ಲಿ ಏನಾಗಿರ್ತದೆ, ಕೆಲವೊಂದ್ ಕಡೆ ಲ್ಯಾಕ್ ಆಫ್ ಎಕ್ಸ್ಪರ್ಟ್ ಟೆಕ್ನಿಕಲ್ ಸ್ಟಾಫ್, ಆ ಒಂದು ತಂತ್ರಜ್ಞರ ಕೊರತೆ ಇರ್ತದೆ ಅಂತ ಹೇಳ್ಬೋದು. ಎಲ್ಲಾ ಸ್ಕೂಲ್ಸ್ ಗಳಲ್ಲಿ ಅಥವಾ ಎಲ್ಲಾ ಕಾಲೇಜಸ್ ಗಳಲ್ಲಿ ಅದನ್ನ ಯಾವ ರೀತಿ ಒಂದು ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಅಥವಾ ಏನೊಂದು ರಿಪೇರ್ ಬಂತಂದ್ರೆ ಯಾರು ಮಾಡ್ತಾರೆ, ಟೆಕ್ನಿಕಲ್ ಸ್ಟಾಫ್ ಮಾಡ್ತಾರೆ. ಅದು ಒಂದು ಕೊರತೆ, ಅವರು ಒಮ್ಮೆ ಏನಾಗೋದಿಲ್ಲ, ಇರೋದಿಲ್ಲ. ಲ್ಯಾಕ್ ಆಫ್ ಅನುಭವವನ್ನು ಹೊಂದಿರುವಂತಹ ತಂತ್ರಜ್ಞರ ಕೊರತೆ ಅಂತೂ ಸಹ ಹೇಳ್ಬೋದು. Then signal from problem in internet. This is a common problem. ಇದೆಲ್ಲ ಏನಂತಂದ್ರೆ ಸಿಗ್ನಲ್, ಕೆಲವೊಂದ್ ಕಡೆ ರೂರಲ್ ಪ್ಲೇಸಿಗೆ ಹೋಗ್ರಿ, ಅಲ್ಲಿ ಕೆಲವೊಂದು ಸಿಗ್ನಲ್ಸ್ ಗಳೇ ಇರೋದಿಲ್ಲ. ಈ ರೀತಿ ಏನಾಗಿರುತ್ತೆ, ತೊಂದರೆ ಇರ್ತದೆ. ಸಿಗ್ನಲ್ ಪ್ರಾಬ್ಲಮ್ ಇನ್ ಇಂಟರ್ನೆಟ್. ಒಂದು ನೆಟ್ ಅಲ್ಲಿ ಏನಾಗ್ತಿರ್ತದೆ ಅಂದ್ರೆ ಸಿಗ್ನಲ್ಸ್ ಗಳನ್ನ
ತಗೊಳ್ಕೊಳ್ಳಿಕ್ಕೆ ಆಗ್ತಾ ಇರೋದು. ದೆನ್ ವೈರಸ್ ಥ್ರೆಟ್, ವೈರಸ್ಗಳು, ಯಾಕಂದ್ರೆ ಈಗ ಕೆಲವೊಂದು ಅಪ್ಲಿಕೇಶನ್ಸ್ಗಳಿಗೆ ನಮ್ಮ ಆಮೇಲೆ ಲ್ಯಾಪ್ಟಾಪ್ಸ್ಗಳ ಇಕ್ವಿಪ್ಮೆಂಟ್ಸ್ಗೆ ಏನಿರ್ತದೆ ಅಂದ್ರೆ ಹಾಳಾಗುವಂಥದ್ದು ಎಲ್ಲ ಮಾಹಿತಿಗಳನ್ನ ಏನ್ ಮಾಡ್ತೇವೆ, ತೊಂದರೆ ಮಾಡುವಂತ ವೈರಸ್ ಇರ್ಬೋದು. ಆ ವೈರಸ್ ಇರೋದ್ರಿಂದ ಏನಾಗ್ತದೆ, ಮಾಹಿತಿಗಳು ಹಾಳಾಗ್ತದೆ. ವೈರಸ್ ಥ್ರೆಟ್ ಅಂತೂ ಸಹ ಹೇಳ್ಬೋದು. ನೆಕ್ಸ್ಟ್ ಒನ್, issues related to ICT. Then poor working conditions of computer. ಕಂಪ್ಯೂಟರ್ಗಳು ವರ್ಕ್ ಮಾಡ್ತಾ ಇರೋದಿಲ್ಲ, ಇರ್ತದೆ ವರ್ಕ್ ಏನಿರ್ತದೆ ಇರ್ತದೆ, ಆದ್ರೆ ಪುವರ್ ವರ್ಕಿಂಗ್ ಕಂಡೀಷನ್ಸ್ ಆಫ್ ಕಂಪ್ಯೂಟರ್ಗಳು ವರ್ಕ್ ಮಾಡ್ತಾ ಇರೋದಿಲ್ಲ. ಅದು ಒಂದು ಏನ್ ಹೇಳ್ಬೋದು, ICT ಯ ಸಮಸ್ಯೆ ಅಂತಾನು ಸಹ ಹೇಳ್ಬೋದು, ಇಶ್ಯೂ ಅಂತ ಹೇಳ್ಬೋದು. ನೆಕ್ಸ್ಟ್, ಲ್ಯಾಕ್ ಆಫ್ ಕ್ವಾಲಿಫೈಡ್ ಟೀಚರ್ಸ್ ಟು ಟೀಚ್ ICT ಇನ್ ಸ್ಕೂಲ್ಸ್. ಶಿಕ್ಷಕರು ICT ಅಂದ್ರೆ ಅದನ್ನ ICT ಅನ್ನು ಬಳಸಿ ಕಲಿಸುವಂತ ಶಿಕ್ಷಕರ ಕೊರತೆ ಇರ್ತದೆ ಅಂತ ಹೇಳ್ಬೋದು. ಲ್ಯಾಕ್ ಆಫ್ ಕ್ವಾಲಿಫೈಡ್ ಟೀಚರ್ಸ್ ಟು ಟೀಚ್ ICT ಇನ್ ಸ್ಕೂಲ್. ICT ಅನ್ನ ಕಲಿಸುವ ಶಿಕ್ಷಕರ ಕೊರತೆ. ಈ ಕೆಲವೊಂದು ಸಬ್ಜೆಕ್ಟ್ಸ್ ಹೇಳ್ತಾರೆ ಟೀಚರು, ಕನ್ನಡ, ಇಂಗ್ಲಿಷ್, ಹಿಂದಿ, ಸಮಾಜ, ಆ ಟೀಚರ್ಸ್ ಇರ್ತಾರೆ. ಕಂಪ್ಯೂಟರ್ ಟೀಚರ್ಗೆ ಕಂಪ್ಯೂಟರ್ನೇ ಒಂದು ಏನಾಗಿರ್ಬೇಕು, ಕ್ವಾಲಿಫಿಕೇಶನ್ ಇರಬೇಕು. ಎಲ್ಲ ಕಂಪ್ಯೂಟರ್ ಟೀಚರ್ಗಳ ಕೊರತೆ ಇರುತ್ತೆ ಅಂತ ನಾವು ಹೇಳ್ಬೋದು ಸ್ಕೂಲ್ಗಳಲ್ಲಿ. ಲ್ಯಾಕ್ ಆಫ್ ಕ್ವಾಲಿಫೈಡ್ ಟೀಚರ್ಸ್ ಇನ್ ಟು ಟೀಚ್ ICT ಇನ್ ಸ್ಕೂಲ್ಸ್. ಕಂಪ್ಯೂಟರ್ ಕಲಿಸ್ತೀವಿ, ಕಂಪ್ಯೂಟರ್ ಟೀಚರ್ ಅಂದ್ರೆ ಅದರಲ್ಲೇನೆ ಏನಾಗ್ತದೆ, ಡಿಪ್ಲೊಮಾ ಕೋರ್ಸ್ ಮಾಡಿರ್ಬೇಕು, ಆಮೇಲೆ PGDCA ಕೋರ್ಸ್ ಮಾಡಿರ್ಬೇಕು. ಅವರು ಮಾತ್ರ ಏನ್ ಮಾಡ್ಬೋದು, ಕಂಪ್ಯೂಟರ್ ಕ್ಲಾಸ್ಗಳನ್ನ ವಿದ್ಯಾರ್ಥಿಗಳಿಗೆ ತಗೊಳ್ಬಹುದು. ಅಲ್ಲೇನಾಗ್ತದೆ, ಕ್ವಾಲಿಫೈಡ್ ಟೀಚರ್ಸ್ ಟು ಟೀಚ್ ICT ಸ್ಕೂಲ್, ಅದೊಂದು ಶಿಕ್ಷಕರ ಕೊರತೆ ಅಂತೂ ಸಹ ಹೇಳ್ಬೋದು. ದೆನ್ ಲ್ಯಾಕ್ ಆಫ್ ಕಂಪ್ಯೂಟರ್ಸ್, ಕಾಮನ್ ಪ್ರಾಬ್ಲಮ್. ಈಗ ಎಲ್ಲ ಕಂಪ್ಯೂಟರ್ಗಳು ಇದ್ರೂ ಸಹ ಅದನ್ನ ವರ್ಕ್ ಮಾಡ್ತಿರೋದಿಲ್ಲ. ಕೆಲವೊಂದ್ ಕಡೆ ಏನಾಗಿರೋದಿಲ್ಲ, ಕಂಪ್ಯೂಟರ್ಗಳೇ ಇರೋದಿಲ್ಲ. ಕಂಪ್ಯೂಟರ್ ಒಂದೇ ಸಿಸ್ಟಮ್ ಇರ್ತದೆ. 30-40 ವಿದ್ಯಾರ್ಥಿಗಳಿಗೆ ಒಂದು ಸಿಸ್ಟಮ್ ಇದ್ದಾಗ ಅದು ಏನಾಗೋದಿಲ್ಲ, ಅದು ಯೂಸ್ ಆಗೋದಿಲ್ಲ. ಲ್ಯಾಕ್ ಆಫ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ಗಳ ಗಣಕಯಂತ್ರಗಳ ಕೊರತೆ ಅಂತೂ ಸಹ ಹೇಳ್ಬೋದು. ದೆನ್ ಲ್ಯಾಕ್ ಆಫ್ ಕ್ವಾಲಿಟಿ ಸಾಫ್ಟ್ವೇರ್. ಈಗಾಗಲೇ ಹೇಳಿದಾಗೆ ಸಾಫ್ಟ್ವೇರ್ಗಳಲ್ಲಿ ಕೆಲವೊಂದು ಕ್ವಾಲಿಟಿಯ ಕೊರತೆ ಅಂತ ಹೇಳ್ಬೋದು, ಗುಣಾತ್ಮಕದ ಕೊರತೆ ಅಂತ ಸಹ ಹೇಳ್ಬೋದು. ದೆನ್ ಪುವರ್ ಫಂಡಿಂಗ್. ಈಗೆಲ್ಲ ನಾವು ಉಪಕರಣಗಳನ್ನ ತೆಗೆದುಕೊಳ್ಬೇಕಾದ್ರೆ ನಮಗೇನ್ ಬೇಕಾಗ್ತದೆ, ಹೆಚ್ಚಿನ ಒಂದು ಹಣ ಬೇಕಾಗ್ತದೆ. ಹಣ ಯಾರು ಕೊಡ್ಬೇಕು ನಮಗೆ? ಹೂ ವಿಲ್ ಪೇ ದ ಅಮೌಂಟ್ ಇನ್ ದ ಏಡೆಡ್ ಸ್ಕೂಲ್, ಇನ್ ದ ನಾನ್ ಏಡೆಡ್ ಸ್ಕೂಲ್, ಅನ್ಏಡೆಡ್ ಸ್ಕೂಲ್ ಯಾರು ಕೊಡ್ತಾರೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಕೊಡ್ಬೇಕಾಗ್ತದೆ. ಮ್ಯಾನೇಜ್ಮೆಂಟ್ ಪೇ ಮಾಡೋದಿಲ್ಲ. ಕೆಲವೊಮ್ಮೆ ಯಾರು ಡೊನೇಷನ್ಸ್ ಕೆಲವೊಂದು ಎಲ್ಲ ಏನಾಗಿರ್ತದೆ, ಅಲ್ಲಿ ಲಭ್ಯ ಇರೋದಿಲ್ಲ. ಅವಾಗ ಏನಾಗ್ತದೆ, ಹಣದ ಕೊರತೆಯಿಂದನೂ ಸಹ ನಾವು ಕೆಲವೊಂದು ಉಪಕರಣಗಳನ್ನ ಏನ್ ಮಾಡೋದಿಲ್ಲ, ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ದೆನ್ ಲ್ಯಾಕ್ ಆಫ್ ಟೀಚರ್ ಕಾನ್ಫಿಡೆನ್ಸ್. ಇಟ್ ಈಸ್ ಒನ್ ಕಾಮನ್ ಪ್ರಾಬ್ಲಮ್ ಅಮಾಂಗ್ ದ ಟೀಚರ್ಸ್. ಶಿಕ್ಷಕರಲ್ಲಿರುವಂತ ಇದೊಂದು ಸಮಸ್ಯೆ ಏನಂತಂದ್ರೆ, ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಬರಂಗಿಲ್ಲ ಅಂತಲ್ಲ, ಅದನ್ನ ಬಳಸಿದ್ರೆ ಎಲ್ಲ ತಪ್ಪಾಗ್ಬೋದು ಏನೋ ಅಂತ ಹೇಳುವಂತ ಒಂದು ಸಮಸ್ಯೆ. ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾವ್ದಾದ್ರು ಪಾಠ ಮಾಡ್ಬೇಕಾದ್ರೆ, ಅದನ್ನ ಬಳಸ್ಬೇಕಾದ್ರೆ. ಅಲ್ಲಿ ಲ್ಯಾಕ್ ಆಫ್ ಟೀಚರ್ ಕಾನ್ಫಿಡೆನ್ಸ್ ಸಂಬಂಧ ಅಲ್ಲೇನಾಗೋದಿಲ್ಲ, ಆತ್ಮಸ್ಥೈರ್ಯ ಅಥವಾ ಆತ್ಮವಿಶ್ವಾಸ ಒಂದು ಕೊರತೆ ಅಂತ ಹೇಳ್ಬೋದು. ದೆನ್ ಲೋಡ್ ಶೆಡ್ಡಿಂಗ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್ ಅಮಂಗ್ ದ ಎಲ್ಲರಲ್ಲಿ ಇರುವಂತ ಒಂದು ಏನಂತಂದ್ರೆ, ವಿದ್ಯುತ್ ಶಕ್ತಿ ಬೇಕಾಗ್ತದೆ. ಯಾವುದೇ ಒಂದು ಉಪಕರಣ ನೆಟ್ ಬಳಸ್ಬೇಕಾದ್ರೂ ನಿಮ್ಗೆ ಏನ್ ಬೇಕಾಗ್ತದೆ, ಚಾರ್ಜ್ ಮಾಡ್ಕೊಳಿಕಾಗಿರ್ಬೋದು. ಎಲ್ಲದಕ್ಕೂ ಮಾಹಿತಿ ಏನ್ ಬೇಕು ನಮ್ಗೆ, ವಿದ್ಯುತ್ ಶಕ್ತಿ ಮೇನ್ ಸೋರ್ಸ್ ಅದು. ಇಂಟರ್ನೆಟ್ ಇಲ್ಲ, ನೆಟ್ಟಿಗೆ ಎಲೆಕ್ಟ್ರಿಸಿಟಿ ಬೇಕಾಗ, ಯಾವುದೇ ಉಪಕರಣ ವರ್ಕ್ ಆಗ್ಬೇಕಾದ್ರೆ ಕರೆಂಟ್ ಬೇಕಾಗ್ತದೆ. ಲೋಡ್ ಶೆಡ್ಡಿಂಗ್ ಇದ್ದಲ್ಲಿ ಏನಾಗೋದಿಲ್ಲ, ವಿದ್ಯುತ್ ಇಲ್ಲ ಅಂತಂದ್ರೆ ಯಾವುದೇ ಸಿಸ್ಟಮ್ಸ್ಗಳು ಏನಾಗೋದಿಲ್ಲ, ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಒನ್, ದೆನ್ ಇಶ್ಯೂಸ್ ರಿಲೇಟೆಡ್ ಟು ICT. Students often have only a superficial understanding of the information what they downloaded. ಅಂದ್ರೆ ಈಗ ವಿದ್ಯಾರ್ಥಿಗಳು ಅದನ್ನೇನ್ ಮಾಡ್ತಾರೆ, ಯಾವುದೇ ಮಾಹಿತಿಯನ್ನ ನೋಡುವಂತ ಸಂದರ್ಭದಲ್ಲಿ ಅಷ್ಟು perfectly ಕಲಿಯಂಗಿಲ್ಲ. They will not learn the perfect things, only superficial, means mechanical. They will understand the content what they have downloaded. ಮಾಹಿತಿಗಳನ್ನ ಅವರು ಯಾವ ರೀತಿ ವಿದ್ಯಾರ್ಥಿಗಳು ನೋಡಿದನ್ನು ಸರಿಯಾಗಿ ಅರ್ಥಪೂರ್ಣ ಆಗೋದೇ ಇಲ್ಲ. ಅವ್ರಿಗೆ ಕಲಿಕೆ ಹೆಂಗಾಗ್ತದೆ ಅಂತಂದ್ರೆ, ಇಟ್ ಇಸ್ ಮೆಕ್ಯಾನಿಕಲ್ ಲರ್ನಿಂಗ್ ಅಂತ ಹೇಳ್ಬೋದು. ಅಂದ್ರೆ ಯಾಂತ್ರಿಕವಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ವಿಷಯವನ್ನ ಅರ್ಥ ಮಾಡ್ಕೊಳ್ತಾರೆ. ದೆನ್ ಕಂಪ್ಯೂಟರ್ ಬೇಸ್ಡ್ ಲರ್ನಿಂಗ್ ಹ್ಯಾಸ್ negative physical side effects such as vision problem.
ಈಗ ಕಂಪ್ಯೂಟರ್ ಬೇಸ್ಡ್ ಲರ್ನಿಂಗ್ ಇಫೆಕ್ಟಿವ್ ಅಂತ ಹೇಳ್ತೀವಿ, ಅದು ಪಾಸಿಟಿವ್ ಪಾಯಿಂಟ್ ಆಯ್ತು. ನೆಗೆಟಿವ್ ಅಂತ ಏನು ಅಂತಂದ್ರೆ ಫಿಸಿಕಲ್ ಸೈಡ್ ಎಫೆಕ್ಟ್ ಸಚ್ ಆಸ್ ವಿಷನ್ ಪ್ರಾಬ್ಲಮ್, ಕಣ್ಣಿನ ತೊಂದರೆ ಹೆಚ್ಚಾಗಿ ಬರ್ತದೆ ಅಂತ ಹೇಳ್ಬೋದು. ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ ಸಾಕಷ್ಟು ಇದೆ. ಈಗ ನಾವು ಏನು ಉಪಕರಣಗಳನ್ನ ಬಳಸ್ತೀವಿ, ಹೆಲ್ತ್ ಪ್ರಾಬ್ಲಮ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಲ್ಲ, ಕಣ್ಣಿನ ತೊಂದರೆ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಬೆನ್ನು ಅಂತ ಆಗಿರ್ಬೋದು, ಇದೆಲ್ಲ ಏನಾಗ್ತದೆ ಅಂತಾರೆ. ಈಗ ನೀವು ಸಾಕಷ್ಟು ಇಂಜಿನಿಯರ್ಸ್ಗಳಿಗೆ ಕೇಳ್ರಿ, ಸಾಕಷ್ಟು ಯೂಸ್ ಮಾಡ್ಬೇಕಾದ್ರೆ ಅವಾಗ ಏನಾಗ್ತದೆ, ಅವ್ರಿಗೆ ಸಾಕಷ್ಟು ತೊಂದರೆಗಳು ಬರ್ತದೆ ಅಂತ ಕೇಳ್ಬೋದು. ಹೆಲ್ತ್ ಸಮಸ್ಯೆಗಳು ಬಹಳ ಇದೆ. ದೆನ್ ಸ್ಟೂಡೆಂಟ್ಸ್ ಮೇ ಈಸಿಲಿ ಡಿಸ್ಟ್ರಾಕ್ಟೆಡ್ ಫ್ರಮ್ ದೇರ್ ಲರ್ನಿಂಗ್ ಅಂಡ್ ಮೇ ವಿಸಿಟ್ ಅನ್ವಾಂಟೆಡ್ ಸೈಟ್ಸ್. ಈಗ ವಿದ್ಯಾರ್ಥಿಗಳು ಈಗ ನೀವು ಸಾಮಾನ್ಯವಾಗಿ ಇದಾಗ್ತದೆ, ಕಾಮನ್ ಪ್ರಾಬ್ಲಮ್, ಏನೋ ನೋಡ್ಲಿಕ್ಕೆ ಹೋಗಿ ನಾವು ಏನೋ ನೋಡ್ತಾ ಹೋಗ್ತೀವಿ. ನಾವು ಏನ್ ಸರ್ಚ್ ಮಾಡ್ಬೇಕನ್ನೋದು ಬಿಟ್ಟು ಮತ್ತೆ ನಮ್ದು ಏನಾಗ್ತದೆ, ಅಟೆನ್ಷನ್ ಬೇರೆ ಕಡೆ ಕೊಡ್ತೀವಿ. ಇದು ನ್ಯಾಚುರಲ್ ಪ್ರಾಬ್ಲಮ್. ಸ್ಟೂಡೆಂಟ್ ಮೇ ಈಸಿಲಿ ಡಿಸ್ಟ್ರಾಕ್ಟೆಡ್ ಫ್ರಮ್ ದೇರ್ ಲರ್ನಿಂಗ್ ಅಂಡ್ ಮೇ ವಿಸಿಟ್ ಅನ್ವಾಂಟೆಡ್ ಸೈಟ್ಸ್. ಯಾವುದೋ ನೋಡ್ಲಿಕ್ಕೆ ಹೋಗಿ ಯಾವುದೋ, ಯಾಕಂದ್ರೆ ಮಾಹಿತಿ ಸಾಕಷ್ಟು ಇರೋದ್ರಿಂದ ಯಾವುದೋ ನೋಡ್ಲಿಕ್ಕೆ ಹೋಗಿದ್ರೆ ಅನ್ನೆಸೆಸರಿ ದೇ ಆರ್ ವೇಸ್ಟಿಂಗ್ ದೇರ್ ಟೈಮ್ಸ್. ಆಮೇಲೆ ಆಸ್ ವೆಲ್ ಆಸ್ ದೇರ್ ಎನರ್ಜಿ ಆಲ್ಸೋ. ಅವರ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾರೆ ಮತ್ತು ಜೊತೆ ಶಕ್ತಿಯನ್ನು ಸಹ ವ್ಯರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಸ್ಟೂಡೆಂಟ್ ಮೇ ನಾಟ್ ಹ್ಯಾವ್ ಅಪಾರ್ಚುನಿಟಿ ಟು ಯೂಸ್ ಓರಲ್ ಸ್ಕಿಲ್ಸ್ ಅಂಡ್ ಹ್ಯಾಂಡ್ ರೈಟಿಂಗ್. ವಿದ್ಯಾರ್ಥಿಗಳು ತಮ್ಮ ಮೌಖಿಕ ಕೌಶಲ್ಯಗಳನ್ನ ಬಳಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಹ್ಯಾಂಡ್ ರೈಟಿಂಗ್ ಅಂತೂ ಇಟ್ ಈಸ್ ನಾವು ಬರಿತಾನೆ ಇಲ್ಲ. ಯಾರೀಗ ಮೊಬೈಲ್ ಯೂಸ್ ಮಾಡ್ತೀವಿ, ಆಮೇಲೆ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇದೀವಲ್ಲ, ನಾವು ಬರವಣಿಗೆ ಏನಾಗಿದೆ ಇವತ್ತು ಬಹಳ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಾವು ಎದ್ರ ಮೇಲೆ ಡಿಪೆಂಡ್ ಇದೀವಿ ಅಂತಂದ್ರೆ, ಏನ್ ಮಾಡಿದ್ರು ನಾವು ಇದರಲ್ಲಿ ಮಾಡ್ಕೊಳ್ತೀವಿ, ಅದರಲ್ಲಿ ಮೊಬೈಲ್ ಅಲ್ಲಿ ಮಾಡ್ಕೊಳ್ತೀವಿ. ಅಂದ್ರೆ ಸಾಫ್ಟ್ ಕಾಪಿಯಲ್ಲಿ ಮಾಡ್ತೀವಿ, ಆಲ್ರೆಡಿ ಎಲ್ಲ ರೆಡಿಮೇಡ್ ಇರ್ತದೆ ಅಲ್ಲಿ, ನೀವೇನೂ ಕಷ್ಟಪಡೋ ಹಾಗಿಲ್ಲ. ನೀವು ಹಾರ್ಡ್ ಕಾಪಿ ತಗೊಂಡು ಬರೆಯೋದೇನಾಗಿದೆ, ಕಡಿಮೆ ಆಗಿದೆ. ಸ್ಟೂಡೆಂಟ್ ಮೇ ನಾಟ್ ಹ್ಯಾವ್ ಅಪಾರ್ಚುನಿಟಿ ಟು ಯೂಸ್ ದ ಓರಲ್ ಸ್ಕಿಲ್ಸ್ ಅಂಡ್ ಹ್ಯಾಂಡ್ ರೈಟಿಂಗ್ ಅಂತ ಸಹ ಹೇಳ್ಬೋದು. ದೆನ್ ಯೂಸ್ ಆಫ್ ICT ಮೇ ಬಿ ಡಿಫಿಕಲ್ಟ್ ಫಾರ್ ವೀಕರ್ ಸ್ಟೂಡೆಂಟ್ಸ್ ಬಿಕಾಸ್ ದೇ ಮೇ ಹ್ಯಾವ್ ಪ್ರಾಬ್ಲಮ್ಸ್ ವಿತ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಅಂಡ್ ನೀಡ್ ಮೋರ್ ಸಪೋರ್ಟ್ ಫ್ರಮ್ ದ ಟೀಚರ್ಸ್. ಈಗ ಕೆಲವೊಂದು ಎಲ್ಲಾ ವಿದ್ಯಾರ್ಥಿಗಳು ಅದನ್ನ ಬಳಸ್ಬೇಕಾಗ್ತಂದ್ರೆ ಅದಕ್ಕೊಂದು ಗೈಡೆನ್ಸ್ ಬೇಕಾಗ್ತದೆ. ಆ ಗೈಡೆನ್ಸ್ ಅಲ್ಲಿ ಕೆಲವೊಂದು ವೀಕರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಏನಾಗೋದಿಲ್ಲ, ದೇ ವಿಲ್ ನಾಟ್ ಲರ್ನ್ ದ ಇಂಡಿಪೆಂಡೆಂಟ್. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯೂಸ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಯೂಸ್ ಆಫ್ ACT ಮೇ ಬಿ ಡಿಫಿಕಲ್ಟ್ ಫಾರ್ ವೀಕರ್ ಸೆಕ್ಷನ್ ಬಿಕಾಸ್ ದೇ ಮೇ ಹ್ಯಾವ್ ಪ್ರಾಬ್ಲಮ್ಸ್ ವಿತ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಅಂಡ್ ನೀಡ್ ಮೋರ್ ಸಪೋರ್ಟ್ ಫ್ರಮ್ ದ ಟೀಚರ್. ಅವ್ರಿಗೆ ಸಪೋರ್ಟ್ ಬೇಕು, ಟೀಚರ್ ಸಪೋರ್ಟ್ ಬೇಕಾಗ್ತದೆ, ಮತ್ತು ಪೇರೆಂಟ್ಸ್ ಇಂದು ಸಹ ಸಪೋರ್ಟ್ ಬೇಕಾಗ್ತದೆ. ಯಾಕಂದ್ರೆ ಬಿಕಾಸ್ ದೇ ಆರ್ ದ ವೆರಿ ಎಜುಕೇಶನಲಿ ಬ್ಯಾಕ್ವರ್ಡ್ ಚಿಲ್ಡ್ರನ್. ಶೈಕ್ಷಣಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ತಾವೇ ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ಮೀಡಿಯಾಗಳನ್ನ ಬಳಸಲಿಕ್ಕೆ ಆಗುತ್ತಿಲ್ಲ. ಸೊ ದೀಸ್ ಆರ್ ದ ಇಶ್ಯೂಸ್ ಅಂಡ್ ಕನ್ಸರ್ನ್ಸ್ ರಿಲೇಟೆಡ್ ಟು ICT. ಇದು ಅರ್ಥ ಆಯ್ತು ತಮ್ಗೆ? Yes, ma'am. Yes, ma'am. ಓಕೆ, Ma'am. ಪಾಯಿಂಟ್ಸ್ ಗಳನ್ನ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರೀರಿ. 5 ಮಾರ್ಕ್ಸಿಗೂ ಓಕೆ, 10 ಮಾರ್ಕ್ಸಿಗೂ ಓಕೆ. ಕೆಲವೊಂದು ಇಶ್ಯೂಸ್ ಕೇಳಿದಾಗ ಸಮಸ್ಯೆಗಳನ್ನ ಅಷ್ಟೇ ಬರೀರಿ. ಇಶ್ಯೂಸ್ ಅಂತಂದಾಗ ಏನು, ಇಟ್ ಇಸ್ ರಿಲೇಟೆಡ್ ಟು ನೆಗೆಟಿವ್ ಇಂಪ್ಯಾಕ್ಟ್, ಹೌದಾ? ಆಮೇಲೆ ಕನ್ಸರ್ನ್ಸ್ ಅಂದ್ರೆ ಪಾಸಿಟಿವ್ ಇಂಪ್ಯಾಕ್ಟ್, ಧನಾತ್ಮಕ ಯಾವ್ದು ಲಾಭಗಳಿದೆ. ಕನ್ಸರ್ನ್ಸ್ ಅಂದ್ರೆ ರಿಲೇಟೆಡ್ ಟು ಲಾಭಗಳು, ಇಶ್ಯೂಸ್ ಅಂತಂದ್ರೆ ಸಮಸ್ಯೆಗಳು. ಇಷ್ಟು ಬರೀತಿರಲ್ವಾ? Yes, ma'am. Okay, students. Yes, ma'am. Thank you. And I will conclude now. Thank you, ma'am. Thank you, students. Thank you. Bye. Thank you, ma'am. Thank you. Bye.